ವಾಚೆ ಇಲ್ದೆ ಹೋಗಿದ್ರೆ, ಟೈಮೇ ಗೊತ್ತಾಗದೆ ಹೋಗಿದ್ರೆ ನಿನ್ನ ದಿನನಿತ್ಯ ಕಾರ್ಯಗಳನ್ನ ಹೆಂಗ್ ಮಾಡ್ತಿದ್ದೆ? ಓದ್ಕೊಂಡು ಬರ್ಕೊಂಡು ಮಾಡ್ತಾ ಇದ್ದೆ. ಓದ್ಕೊಂಡು ಬರ್ಕೊಂಡು ಟಿವಿ ನೋಡ್ಕೊಂಡು ಮಾಡ್ತಾ ಇದ್ದೆ. ಓದ್ಕೊಂಡು ಬರ್ಕೊಂಡು ಟಿವಿ ನೋಡ್ಕೊಂಡು ಮಾಡ್ತಾ ಇದ್ದೆ. ಟೈಮೇ ಗೊತ್ತಾಯ್ತಿರ್ಲಿಲ್ವಲ್ಲೋ ಇಂಥ ಟೈಮು ಅಂತ. ಅವಾಗ ಸೂರ್ಯ ಅಲ್ಲಿದ್ದ 10 ಗಂಟೆ, ನೆತ್ತಿ ಮೇಲೆ ಇದ್ದಾಗ 12 ಗಂಟೆ ಇರುತ್ತೆ. 12 ಗಂಟೆ ಆಗುತ್ತೆ ಅಷ್ಟೇ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ನಿಂಗೆ ಗೊತ್ತಿಲ್ಲ. ಇಲ್ಲಿದ್ದಾಗ 10 ಗಂಟೆ ಇರುತ್ತೆ, ಇಲ್ಲಿ ಬಂದಾಗ 12 ಗಂಟೆ. ಈ ಕಡೆ ಬಂದ್ರೆ 1 ಗಂಟೆ 2 ಗಂಟೆ 1 ಗಂಟೆ 2 ಗಂಟೆ 3 ಗಂಟೆ ಆಗುತ್ತೆ. ಅಲ್ಲಂಗ್ ಕೆಳಗೋದ್ರೆ 6 ಗಂಟೆ. 6 ಗಂಟೆ ಕೆಳಗೋಗ್ಬಿಟ್ರೆ 6 ಗಂಟೆ. ಅವ್ನು ತಿಳ್ಕೊತಿದ್ದ ಸೂರ್ಯನ್ ನೋಡಿ. ಹಳೆ ಕಾಲದಲ್ಲಿ ಹಂಗೆ ನೋಡ್ತಾ ಇದ್ರು. ಹಂಗ ನೋಡ್ತಾ ಇದ್ರು. ನಿಮ್ ಕಾಲದಲ್ಲಿ ನೋಡ್ತಿಲ್ಲ. ಹಳೆ ಕಾಲದಲ್ಲಿ, ಇವಾಗಲ್ಲ. ವಾಚು ಇಲ್ಲ ಅಂದ್ರೆ ಗಡಿಯಾರ ನೋಡ್ತಾರೆ. ವಾಚೆ ಬೇರೆ, ಗಡಿಯಾರನೇ ಬೇರೆ. ಇಲ್ಲ ವಾಚ್ ನೋಡ್ತಾರೆ, ಇಲ್ಲ ಅಂದ್ರೆ ಗಡಿಯಾರ ನೋಡ್ತಾರೆ. ಅದೇ ಬೇರೆ ಯಾವ್ದೋ ಒಂದ್ ನೋಡ್ತಾರೆ. ವಾಚ್ನ ಕೈ ಕಟ್ತಾರೆ, ಗಡಿಯಾರನ ಗೋಡೆಗೆ ಹಾಕ್ತಾರೆ. ವಾಚ್ನ ಕೈ ಕಟ್ತಾರೆ, ಗೋಡೆನ ಗಡಿಯಾರಕ್ಕೆ ಹಾಕ್ತಾರೆ. ಇದೊಂದು ಪ್ರಪಂಚದ 10ನೇ ಅದ್ಭುತ ನಮಗ್ ಗೊತ್ತಿರ್ಲಿಲ್ಲ, ಹೇಳ್ಕೊಟ್ಟಿದ್ದಾರೆ. ವಾಚ್ನ ಕೈ ಕಟ್ತಾರೆ, ಗಡಿಯಾರನ ಗೋಡೆಗೆ ಹಾಕ್ತಾರೆ. ಇದು ಪ್ರಪಂಚದ ಎಷ್ಟನೇ ಅದ್ಭುತ? 8ನೇ ಅದ್ಭುತ. ನಮಗ್ ಗೊತ್ತಿರ್ಲಿಲ್ಲ ಅದು. ವಾಚ್ನ ಕೈ ಕಟ್ಟೋದು, ಗೋಡೆನ ಗಡಿಯಾರಕ್ಕೆ ಹಾಕೋದು. ಗೋಡೆನ ಗಡಿಯಾರಕ್ಕೆಲ್ಲ ರೀ, ಗಡಿಯಾರನ ಗೋಡೆಗೆ ಹಾಕೋದು. ಓಕೆ. ಟೈಮ್ ಅನ್ನೋದು ಇಲ್ದೆ ಹೋಗಿದ್ರೆ, ವಾಚು ಅನ್ನೋದು ಇಲ್ದೆ ಹೋಗಿದ್ರೆ ನಿಮ್ಮ ದಿನನಿತ್ಯದ ಕಾರ್ಯಗಳನ್ನ ನೀವ್ ಏನ್ ಮಾಡ್ತಿದ್ರಿ? ಟೈಮ್ ಇದ್ದೆ ಕರೆಕ್ಟ್ ಆಗಿ ಮಾಡೋ ಟೈಮ್ ಮಾಡೋ ಕೆಲಸ ಮಾಡ್ತಾರೆ. ಟೈಮ್ ಇದ್ರೆ ಇವರು ಮಾಡೋ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡ್ತಿದ್ರು. ಟೈಮ್ ಇಲ್ಲದ್ರೆ ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕು ಅಂತ ಮಾಡಕ್ ಗೊತ್ತಾಗಲ್ಲ. ಟೈಮ್ ಇಲ್ವಲ್ಲ, ಯಾವ ಕೆಲಸ ಯಾವಾಗ ಮಾಡೋದು ಅಂತ ಗೊತ್ತಾಗಲ್ಲ ಇವ್ರಿಗೆ. ಓಕೆ. ಹೌದು ಸರ್. ಹೆಂಗ್ ಕಂಡುಹಿಡಿತಿದ್ರಿ? ಈಗ ಗಡಿಯಾರ ಇಲ್ದೆ ಹೋದ್ರೆ ಹೆಂಗ್ ಕಂಡುಹಿಡಿತ ಟೈಮ್? ಹಿಂದಿನ ಕಾಲದಲ್ಲಿ ಸೂರ್ಯ ನೋಡ್ಕೊಂಡು ಕಂಡುಹಿಡಿತಾರೆ. ಹಿಂದಿನ ಕಾಲದಲ್ಲಿ ಸೂರ್ಯ ನೋಡ್ಕೊಂಡು ಕಂಡುಹಿಡಿದ್ರು. ಇವ್ರು ಮುಂದಿನ ಕಾಲದವರು ಏನ್ ನೋಡ್ಕೊಂಡು ಕಂಡುಹಿಡಿತಾರೆ? ಮುಂದೆ ಮೊಬೈಲ್. ವಾಚೇ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಇರ್ತದೆ. ಅಷ್ಟೇ, ಏನು ಮಾಡಕ್ಕಾಗಲ್ಲ. ಸೂರ್ಯನ್ ನೋಡಿ ಇಲ್ಲ ಆಕಾಶ ನೋಡಿ. ಸೂರ್ಯನ್ ನೋಡಿ ಇಲ್ಲ ಆಕಾಶ ನೋಡಿ. ಆಕಾಶ ನೋಡಿ ಹೆಂಗ್ ಕಂಡುಹಿಡಿತಿದ್ರಿ? ಈಗ ಆಕಾಶ ನೋಡಿದ್ರೆ ಹೆಂಗ್ ಗೊತ್ತಾಯ್ತದ? ಅಲ್ಲಿ ಯಾರು ನಿಮ್ಗೆ ಗಡಿಯಾರ ಹಿಡ್ಕೊಂಡು ತೋರಿಸ್ತಾರ ಇಂತ ಟೈಮ್ ಆಗಿದೆ ಅಂತ? ಇಲ್ಲ, ಯಾರು ತೋರಿಸಲ್ಲ. ಮತ್ತೆ ಹೆಂಗ್ ಕಂಡುಹಿಡಿತೀವಿ? ನಾವು ಇಮ್ಯಾಜಿನ್ ಮಾಡ್ಕೊಂತೀವಿ. ನೀವೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಡ್ತಿದ್ರಿ. ಇಷ್ಟೊತ್ತಿರ್ಬೋದು ಅಂದಾಜು 1 ಗಂಟೆ ಇರ್ಬೋದು, ಅಂದಾಜು 2 ಗಂಟೆ ಇರ್ಬೋದು ಅಂತ ಅವರೇ ಇಮ್ಯಾಜಿನ್ ಮಾಡ್ಕೋತಿದ್ರಪ್ಪ. ಅಂದಾಜಲ್ಲಿ ಕಂಡಿಡ್ಕೋತಿದ್ರಿ. ದಿನನಿತ್ಯ ಕಾರ್ಯಗಳು, ಈಗ ಊಟ ಮಾಡ್ಬೇಕಪ್ಪ, ಇಷ್ಟೊತ್ತಿಗೆ ಮಾಡ್ಕೊಂತ ಹೆಂಗ್ ಗೊತ್ತಾಗ್ತಿತ್ತು? ನಮ್ಗೆ ಹಸಿ ಆಗುತ್ತೆ. ಹೊಟ್ಟೆ ಹಸಿತಿತ್ತು ಮಾಡ್ತಿದ್ರಿ. ಅದೇ ಟೈಮ್ ಬೇಕಾಗಿತ್ತು. ಅದಕ್ಕೆ ಯಾವಾಗ ಹೊಟ್ಟೆ ಹಸಿತದೋ ಅವಾಗ ಊಟ ಮಾಡ್ಕೋತಿದ್ರು. ಪಿಕ್ಚರ್ಗೆ ಹೋಗಿರ್ತೀರಾ, ಮಾಸ್ಟರ್ಗೆ ಸುಳ್ಳು ಹೇಳ್ಬಿಟ್ಟು ಇಂಟರ್ವಲ್ ಅಲ್ಲಿ ಅದೇ ಮಾಸ್ಟರ್ ಸಿಕ್ಬಿಡ್ತಾರೆ. ಅವಾಗ ಸುಳ್ಳು ಹೇಳಿ ಹೆಂಗ್ ಬಚಾವ್ ಆಗ್ತೀರಾ? ಏನ್ ಸರ್, ನಿಮ್ಮನ್ನ ನೋಡ್ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲೇ ಸಿಗ್ತೀರ ಅಂತ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ ಫಸ್ಟ್. ನಿಮ್ಮನ್ನ ನೋಡ್ಬೇಕಾಗಿತ್ತು, ಅದಕ್ಕೆ ಪಿಕ್ಚರ್ ಬಂದಿದ್ದೀನಿ ಅಂತೀಯ? ಫಸ್ಟ್ ಹೇಳ್ತೀನಿ. ಆಮೇಲೆ ಸಿನಿಮಾ ನೋಡೋದು ಒಂಥರ ಸಮಾಜ ಸೇವೆ ಅಂತ ನೀವೇ ಹೇಳಿದ್ರಲ್ಲ ಸರ್, ಅದಕ್ಕೋಸ್ಕರ ಬಂದಿದ್ದೀನಿ ಅಂತೀನಿ. ಸಿನಿಮಾ ನೋಡೋದು ಸಮಾಜ ಸೇವೆ ಅಂತ ನೀವೇ ಹೇಳಿದ್ರಲ್ಲ ಸರ್ ಅಂತ ಹೇಳ್ತೀರಾ? ಅವ್ರು ಕ್ಯಾಕರ್ಸಿ ಮುಖಕ್ಕೆ ತುಪ್ಪಕ್ಕಂತ ಹೋಗಿದ್ರೆ ನಾನು ಯಾವಾಗ ಹೇಳಿದ್ದೆ ಅಂತ ಸರ್ ಹೇಳಿದಿರ, ನೀವು ಬರ್ತೀರಾ ಅಂತ ಅಂತೀನಿ. ಹೇಳ, ಅವ್ರು ನೀವೇ ಬಂದಿರ ಅಂದ್ಮೇಲೆ ಹಂಗ ಅನ್ಕೊಂಡಿದೀನಿ ಸರ್ ಅಂತೀನಿ. ಸುಮ್ನೆ ಹಂಗೆ ಅವ್ರನ್ನೇ ಹುಚ್ಚೂರು ಮಾಡೋದು. ಚೆನ್ನಾಗ್ ಮಾಡ್ತೀರ. ಅರ್ಥವಿಲ್ದ ಇದ್ದಂಗೆ ಅವ್ರಿಗೆ ತಲೆ ಕೆಡ್ಸ್ಬಿಡೋದು. ಅವ್ರಿಗೆ ಅರ್ಥವಿಲ್ದ ಇದ್ದಂಗೆ ತಲೆ ಕೆಡ್ಸ್ಬಿಟ್ರೆ ಅವರೇ ತಲೆ ಕೆಡ್ಸ್ಕೊಂಡು ಸುಮ್ನೆ ಆಗೋಯ್ತಾರೆ. ಅದೇ ನಮ್ಗೆ ಕೆಡಿಸ್ತಾರಲ್ಲ ಅವರು ಕ್ಲಾಸಲ್ಲಿ, ತಪ್ಪಲ್ವಾ? ನಾವು ಅವ್ರಿಗೆ ಕೆಡ್ಸಿದ್ರೆ ಇವರು ತಲೆ ಕೆಡಿಸ್ತಾರಲ್ಲ, ಅದಕ್ಕೋಸ್ಕರ ಇವರು ಕೆಡಿಸ್ತಾರೆ. ಏನ್ ಹೇಳೋದು ಸರ್, ಮೀಟ್ ಆದ್ರೆ ಹಾಯ್ ಮಾಡ್ಬಿಟ್ಟು ನಮ್ಮ ಫ್ರೆಂಡ್ ಗಾಯ ಆಗಿತ್ತು, ಕರ್ಕೊಂಡ್ ಫಿಲಮ್ ಕೊಂಡಿದ್ದೀವಿ. ನಮ್ ಫ್ರೆಂಡ್ಗೆ ಗಾಯ ಆಗಿತ್ತು ಸರ್, ಅದಕ್ಕೋಸ್ಕರ ಆಸ್ಪತ್ರೆ ಬೇಡ ಅಂದ, ಫಿಲಮ್ಗೆ ಹೋಗೋಣ ಅಂದ, ಅದಕ್ಕೆ ಫಿಲಮ್ ಕೂರ್ಸಿದೀನಿ ಅಂತ ಹೇಳ್ತಾರೆ. ಹೆಂಗ್ ಹೇಳ್ತೀರಾ? ಹಂಗೆ ಸರ್. ಆಸ್ಪತ್ರೆ ತಾನೇ ಕರ್ಕೊಂಡು ಹೋಗೋದು ಗಾಯ ಆದ್ರೆ ಅಂತ ಕೇಳಿದ್ರು ಅವರು. ಎರಾಬಿರಿ ನೋವು ಅಂದ ಸರ್, ಅದಕ್ಕೆ ಇಲ್ಲಿ ಕರ್ಕೊಂಡ್ ಎರ್ರಾಬಿರಿ ನೋವು ಅಂದ, ಅದಕ್ಕೆ ಫಿಲಮ್ ಕರ್ಕೊಂಬಂದೆ ಸರ್. ಎಂಟರ್ಟೈನ್ಮೆಂಟ್ ಸರ್, ಗಾಯ ಮರೀತಾರೆ. ಎಂಟರ್ಟೈನ್ಮೆಂಟ್, ಗಾಯ ಮರ್ತೋಗ್ತಾರೆ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ ಸರ್ ಅಂತಾರೆ. ಅವರು ಕಿವಿಗೆ ಹೂ ಮುಡ್ಕೊಂಡಿರ್ತಾರ ಇದನ್ನ ನಂಬೋದಕ್ಕೆ? ನಾ ಮುಡಿಸಿರಲ್ಲ ಸರ್. ಅವ್ರ ಕಿವಿಗೆ ಹೂ ಮುಡ್ಕೊಳ್ಳೋದೇ ಇದ್ರು ಇವ್ರು ಮುಡಿಸ್ತಾರೆ. ಸರ್ ನೀವು ಬಂದಿದ್ರ ಫಿಲಮ್ಗೆ ಅಂತ ಕೇಳ್ತೀರಿ? ಸರ್ ನೀವು ಬಂದಿದ್ದೀರಾ ಸರ್ ಫಿಲಮ್ಗೆ? ಹಲೋ ಸರ್ ಅಂತ ಕೇಳ್ತೀರಾ? ಸರ್ ಬೈಯಲ್ಲ ಹೆಂಗ್ ಏನ್ ಬೈತ? ಅವರು ಬಂದಿದಾರಲ್ಲ, ಅವರು ಕಾಲೇಜ್ ಟೈಮಲ್ಲಿ ತಾನೆ ಅವರು ಬಂದಿರೋದು. ಅವರು ಬಂದಿದ್ಮೇಲೆ ಅವ್ರು ಲೆಕ್ಚರ್ಸ್ ಮಾಡ್ಬೇಕಾದ್ರೆ ಸ್ಟೂಡೆಂಟ್ ಮಾಡೇ ಮಾಡ್ತಾರೆ. ಲೆಕ್ಚರ್ಸ್ ಮಾಡಿದ್ದಾಗ ಸ್ಟೂಡೆಂಟ್ಸ್ ಮಾಡೇ ಮಾಡ್ತಾರಪ್ಪ. ಅವ್ರು ಬಂದಿದಾರಲ್ಲ, ಅವ್ರು ಏನ್ ಮಾಡಿದ್ರು ಸರಿ, ಇವ್ರು ಮಾಡ್ತಾರೆ. ಈಗ ಅವರು ಮದುವೆ ಆಗಿರ್ತಾರಪ್ಪ ಪಾಪ, ನೀವು ಮದುವೆ ಆಗಿಲ್ಲ, ಅವ್ರೇನ್ ಮಾಡಿದ್ರು ಮಾಡ್ಬಿಡ್ತೀರ ನೀವು? ಮತ್ತೆ ಲೆಕ್ಚರರ್ ಏನ್ ಮಾಡ್ತಾರೆ ಅದನ್ನ ಮಾಡ್ತೀವಪ್ಪ ಅಂದ್ರೆ ಅವ್ರ ಯಾವ ತರ ಹೇಳ್ಕೊಡ್ತಾರೆ ಅದನ್ನ
ಫಾಲೋ ಮಾಡ್ತೀರಿ. ಅವ್ರು ಯಾವ ತರ ಹೇಳ್ಕೊಡ್ತಾರೆ ಆ ತರ ಇವರು ಫಾಲೋ ಮಾಡ್ತಾರೆ. ಬ್ಯಾಚುಲರ್ಸ್ಗೆ ರೂಮ್ ಹೆಂಗಿದ್ರು ಬಾಡಿಗೆ ಕೊಡಲ್ಲ, ಗೊತ್ತಲ್ವಾ? ನೀವು ಎಲ್ಲೋ ಹೋಗಿ ಒಂದು ರೂಮ್ ಮಾಡಬೇಕು, ಆ ಪರಿಸ್ಥಿತಿಲಿ ಓನರ್ ನಿಮ್ಗೆ ರೂಮ್ ಕೊಡಲ್ಲ, ನೀವು ಬ್ಯಾಚುಲರ್ ಕಂಡ್ರೆ ಏನ್ ಬಿಡ್ತಾರೆ. ಆಗ ಏನು ಪ್ಲಾನ್ ಮಾಡಿ ನೀವು ರೂಮ್ ತಗೋತೀರಾ? ಸರ್ ನನಗೆ ಆಫೀಸ್ ತುಂಬಾ ಹತ್ರದಲ್ಲಿದೆ, ನಾನು ಇಲ್ಲಿಂದ ಹೋದ್ರೆ ರೀಚ್ ಆಗ್ಬೋದು ಟೈಮ್ಗೆ ಆಫೀಸ್ಗೆ. ದಯವಿಟ್ಟು ನನಗೆ ರೂಮ್ ಕೊಡಿ ಸರ್. ನಿಮ್ಗೆ ರೆಂಟ್ ಬೇಕಾದ್ರೆ ಜಾಸ್ತಿ ಆದ್ರೂ ಕೊಡ್ತೀನಿ ನಾನು. ರೆಂಟ್ ಬೇಕಾದ್ರೆ ಜಾಸ್ತಿ ಆದ್ರೂ ಕೊಡ್ತೀನಿ. ಅವ್ರು ಕೊಡಲ್ಲಪ್ಪ, ಇಲ್ಲ ರೀ ಬ್ಯಾಚುಲರ್ಸ್ ರೂಮ್ ಕೊಡಲ್ಲ ರೀ, ಮದುವೆ ಆಗಿದ್ರೆ ಕೊಡ್ತೀವಿ ಅಂತಾರಪ್ಪ. ಇಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಇನ್ನೊಂದು ಮದುವೆ ಆಗಿದ್ದಾರೆ ಹೇಳ್ತಾರೆ ಇವ್ರು, ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದಾರೆ ಇವ್ರೆ ಕೊಡಿ ಪ್ಲೀಸ್ ಅಂತಾರೆ. ನಮ್ಮ ಅಪ್ಪ ಅಮ್ಮ ಇನ್ನೊಂದು 10 days ಅಲ್ಲಿ ಬಂದ್ಬಿಡ್ತಾರೆ ಸರ್, ಅಷ್ಟೊತ್ತು ಅಲ್ಲಿವರೆಗೂ ನಾನು ಇರ್ತೀನಿ ಅಷ್ಟೇ. ಅಲ್ಲಿವರೆಗೂ ಇರ್ತೀನಿ, ಆಮೇಲೆ ನಮ್ಮ ಅಪ್ಪ ಅಮ್ಮ ಜೊತೆ ಇರ್ತೀನಿ ಅನ್ನೋದು. ಬ್ಯಾಚುಲರ್ಸ್ ಗಳಿಗೆ ಯಾಕೆ ರೂಮ್ ಕೊಡಲ್ಲ? ಬ್ಯಾಚುಲರ್ಸ್ ಗಳಿಗೆ ಯಾಕೆ ರೂಮ್ ಕೊಡಲ್ಲ ಅಂದ್ರೆ ನಮ್ಗೂ ಅಷ್ಟು ಗೊತ್ತಿಲ್ಲ ಸರ್, ನೀವೇ ಹೇಳ್ಬೇಕು. ಕರೆಕ್ಟ್ ಆಗಿ ಹೇಳ್ರಿ. ನಮ್ಗೆ ಗೊತ್ತಿಲ್ಲ ಸರ್ ಬ್ಯಾಚುಲರ್ಸ್ ಯಾಕೆ ಕೊಡಲ್ಲ ಅಂತ. ಯಾವತ್ತು ಬ್ಯಾಚುಲರ್ ಆಗಿದ್ದಿಲ್ಲ ಅದಕ್ಕೆ. ಯಾವತ್ತು ಇವ್ರು ಬ್ಯಾಚುಲರ್ ಆಗಿಲ್ಲ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಜೊತೆ ಇದ್ದೀವಿ, ನಮ್ಮ ಅಪ್ಪ ಅಮ್ಮ ಜೊತೆ ಇದ್ದೀವಲ್ಲ ಅದಕ್ಕೆ. ಹಂಗೆ ಹೇಳಿ ಮತ್ತೆ. ನಾನು ಯಾವತ್ತು ಬ್ಯಾಚುಲರ್ ಆಗಿದುವರೆಗೂ ಇಲ್ಲ ಅನ್ಬಿಟ್ರಲ್ಲ, ನಾನೇನು ಆ ಬ್ಯಾಚುಲರ್ ಅಲ್ಲ ರೀ, ಇದು ಬೇರೆ ಬ್ಯಾಚುಲರ್. ಇದು ನೀವು ಡಬಲ್ ಮೀನಿಂಗ್ ಮಾತಾಡ್ತಿದ್ದೀರಿ. ಡಬಲ್ ಮೀನಿಂಗ್ ಮಾತಾಡ್ತಾ ಇದ್ದೀರಾ? ಮಾತಾಡ್ತಾ ಇದಾರೆ ನೀವು ಸರ್. ನಾನ್ ನನಗೆ ತಿರುಗಿಸ್ಬಿಟ್ರು ಅವರು. ಹೇಳಿ ಸರ್. ಈ ತರ ಏನೋ ಪ್ಲಾನ್ ಮಾಡ್ತೀರಾ? ನಮ್ಮ ಅಪ್ಪ ಅಮ್ಮ ಮದುವೆ ಆಗಿದ್ದಾರೆ ಕೊಡ್ರಿ ರೇ. ಮದುವೆ ಆಗಿದಾರೆ ಅಂತಲ್ಲ, ಅಪ್ಪ ಅಮ್ಮ ಬರ್ತಾರೆ ಸರ್. ಬರ್ತಾರೆ ಅಂತೀರಾ? ಊರಿಂದ ಬರ್ತಾರೆ ಅಂತೀನಿ. ನಿಮಗ್ ಕೊಡಲ್ಲ ರೀ ನಾವು ಯಾಕಂದ್ರೆ ನೀವು ಬ್ಯಾಚುಲರ್ ಅಂತಾರೆ. ಕೊಡ್ಬೇಡಿ ಸರ್, ಬೇರೆ ಕಡೆ ಹುಡ್ಕೊಂತೀವಿ ಅಂತ. ಬೇರೆ ಕೊಡ್ಬೇಡಿ, ನಾವು ಬೇರೆ ಕಡೆ ಹುಡ್ಕೋತೀವಿ ಅಂತಾರೆ. ನೀನು ಕ್ಲಾಸ್ಗೆ ಬಂಕ್ ಚಕ್ಕರ್ ಹಾಕ್ಬಿಟ್ಟು ಮಾಸ್ಟರ್ಗೆ ಸುಳ್ಳು ಹೇಳ್ಬಿಟ್ಟು ಪಿಕ್ಚರ್ಗೆ ಹೋಗ್ಬಿಟ್ಟಿರ್ತೀಯ, ಆಯ್ತಾ? ಇಂಟರ್ವಲ್ ಅಲ್ಲಿ ಸಿಗಾಕೊಂಡ್ಬಿಡ್ತೀಯ. ಆಗ ಆ ಮಾಸ್ಟರ್ ಕೈಲೇ ಸಿಗಾಕೊಂಡ್ಬಿಡ್ತೀಯ. ಆಗ ಆ ಮಾಸ್ಟರ್ ಹತ್ರ ಏನು ಸುಳ್ಳು ಹೇಳಿ ಬಚಾವಾಯ್ತೀಯ? ಸರ್ ನಮ್ಮ ಮನೆಯವ್ರ ಹತ್ರ ನಮ್ಮ ಅಮ್ಮನ ಜೊತೆ ಬಂದಿದ್ದೀನಿ ಸರ್, ನನ್ನ ತಮ್ಮನ ಜೊತೆ ಬಂದಿದ್ದೀನಿ ಸರ್, ನನ್ನ ತಮ್ಮ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತೀನಿ. ನನಗ್ ಗೊತ್ತಿರ್ಲಿಲ್ಲ ಸರ್ ನನ್ನ ತಮ್ಮ ಕರ್ಕೊಂಡು ಹೋಗ್ಬಿಟ್ಟ ಪಿಕ್ಚರ್ಗೆ. ನನಗ್ ಗೊತ್ತಿರ್ಲಿಲ್ಲ ಸರ್, ನಾನು ಸುಮ್ನೆ ಕೂತಿದ್ದೆ ಸರ್, ದಾರ ಕಟ್ಕೊಂಡು ಎಳ್ಕೊಂಬಂದ್ಬಿಟ್ಟ ಸರ್ ಅಂತ ಸುಳ್ಳು ಹೇಳ್ತೀಯ? ಅವ್ರಾದ್ರೂ ನನಗ್ ಸುಳ್ಳು ಹೇಳ್ಬಿಟ್ಟು ನೀನ್ ಹೆಂಗೋ ಕ್ಲಾಸ್ಗೆ ಹೋಗದೆ ಪಿಕ್ಚರ್ಗೆ ಬಂದಿದ್ಯಾ ಅಂದ್ರೆ? ಸರ್ ನನ್ನ ತಮ್ಮ ಹೇಳ್ಕೊಂಡ್ ಬಂದಿದ್ದು ಅಂತೀನಿ. ನನ್ನ ತಮ್ಮ ದರ 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 ಅಂತ ಎಳ್ಕೊಂಬಂದ್ಬಿಟ್ಟ ಸಾರ್ ಅಂತ ಹೇಳ್ಬಿಡ್ತೀಯ. ದಾರ ಕಟ್ಕೊಂಡು ಜುಟ್ಟು ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ಎಳ್ಕೊಂಬಂದ್ಬಿಟ್ಟ ಸಾರ್, ನಾನ್ ಬತ್ತಿರ್ಲಿಲ್ಲ, ರೋಡಲ್ಲೆಲ್ಲ ಹುಚ್ಚನ ಎಳ್ಕೊಂಬಂದಂಗೆ ಎಳ್ಕೊಂಬಂದ್ಬಿಟ್ಟ ಸಾರ್, ನಾನಿಲ್ಲ ಅಂದ್ರೆ ಬತ್ತಿರ್ಲಿಲ್ಲ ಸಾರ್ ಅಂತ ಹೇಳ್ತೀಯ. ಕಡ್ಡಿ ತಗೊಂಡು 2 ಬಿಟ್ರೆ ಓಡಾಕ್ತೀನಿ. ಓಡಾಯ್ತಾನೆ ಅಷ್ಟೇ ಉಜ್ಕೊಂಡು. ಕಡ್ಡಿ ತಗೊಂಡು 2 ಬಿಟ್ರೆ ರಪ ಅಂತ ಉಜ್ಕೊಂಡು ಓಡ್ತಾನೆ ಅಲ್ವಾ? ಉಜ್ಕೊಂಡು ಓಡೋಯ್ತೀಯ? ಉಜ್ಕೊಂಡಲ್ಲ, ಹಂಗೆ ಬಿಟ್ಬಿಟ್ಟು ಅಲಾಬಾಲ ನೋವು ಅಂತ ಹಂಗೂ ಅಲ್ಲ. ಮತ್ತೆ ಬರ್ತಾರಲ್ಲ ಅದಕ್ಕಿಂತ ಮುಂಚೆ ಓಡಾಕ್ತೀನಿ. ಅವ್ರು ಹೊಡಿಯಕ್ಕಿಂತ ಮುಂಚೆನೆ ಇವನು ಓಡೋಗ್ಬಿಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಜನಸಾಮಾನ್ಯರು ಯಾವ್ಯಾವ ರೀತಿ ತರಲೆ ಉತ್ತರಗಳನ್ನ ಕೊಟ್ರು ಅಂತ. ಇದೇ ರೀತಿ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ಮುಂದಿನ ವಾರ ಇದೇ ಸಮಯಕ್ಕೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.